ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ಜಾತಗಾರ ಅಥವಾ ಇತರೆ ಸಮಾಜದಲ್ಲಿ ಇನ್ನೂ ನೆಲೆಯೂರಿದ ಅನಿಷ್ಟ ಪದ್ಧತಿಯಿಂದ ನ್ಯಾಯ ಹೇಳುವುದನ್ನು ಬಿಟ್ಟು ಬಡವರಿಗೆ ಸರಳವಾಗಿ ಅಥವಾ ಸಂವಿಧಾನ ಅಡಿಯಲ್ಲಿ ನ್ಯಾಯ ನೀಡುವ ಕೆಲಸ ಆಗಬೇಕು ಎಂದು ಸುದ್ದಿಗೋಷ್ಠಿ ನಡೆಸಿ ಕುಡಚಿ ಉಪ ತಹಸೀಲ್ದಾರ್ ಎಸ್.ಜಿ. ದೊಡ್ಡಮನಿ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಏನೇ ಬರಲಿ ಏನೇ ಬರಲಿ. ಬಾಗಲಕೋಟೆ, ಬೆಳಗಾವಿ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಜಾತಗಾರ ಸಮಾಜದಿಂದ ಹಾಗೂ ಆಗುತ್ತಿರುವ ಅನ್ಯಾಯದ ಹೆಸರಿನಲ್ಲಿ ಕಡ್ಡಿ ಇಟ್ಟು ಬಡವರಿಂದ ದುಡ್ಡು ವಸೂಲಿ ಮಾಡಿ ಬಡವರನ್ನ ಮತ್ತೆ ಬಡತನಕ್ಕೆ ತಳ್ಳುವ ಹಾಗೂ ಅವರಿಗೆ ಬಾಲ್ಯ ವಿವಾಹ, ವಿಚ್ಛೇದನ, ಸಮಾಜದಿಂದ ಬಹಿಷ್ಕಾರ ಸೇರಿದಂತಹ ಕಠೋರ ನಿಯಮಗಳನ್ನು ಹೇರಿ ಜನರನ್ನ ವಿವಿಧ ರೀತಿಯಲ್ಲಿ ಚಿತ್ರಹಿಂಸೆಗೆ ಒಳಪಡಿಸುತ್ತಿರುವ ಕುರಿತು ಧ್ವನಿ ಎತ್ತಿದ ಹೋರಾಟಗಾರ ಅಮೀನ್ ಜಾತ್ಗಾರ್ ಅವರನ್ನ ಗಡೀಪಾರು ಮಾಡುವ ಭಿತ್ತಿ ಪತ್ರ ಹೊರಡಿಸಿ ಅನ್ಯಾಯ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಈ ರೀತಿಯಾಗಿ ಜಾತಗಾರ ಹಾಗೂ ಬೇಪಾರಿ ಸಮಾಜದ ಜಮಾತದವರು ತಪ್ಪು ದಾರಿ ಹಿಡಿದು ಸಂವಿಧಾನ ಬಾಹಿರವಾಗಿ ಹಲವು ಕುಟುಂಬಗಳು ಬೀದಿ ಪಾಲಾಗಿವೆ. ಆದ್ರಿಂದ ಇಂತಹ ಅನಿಷ್ಟ ಪದ್ಧತಿಗಳನ್ನ ಬಿಟ್ಟು ಸಂವಿಧಾನ ಅಡಿಯಲ್ಲಿ ನ್ಯಾಯ ಮಾಡಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಏನು ಸಮಸ್ಯೆ ಅಂದ್ರೆ ಸರ್, ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿನಲ್ಲಿ ಮೈನಾರಿಟಿ ಅಂತೇಳಿ ಜಿಲ್ಲಾ ಅಧ್ಯಕ್ಷರು. ನಾನು ನನ್ನ ಸಮಾಜಕ್ಕೆ ಆಗುವ ಅನ್ಯಾಯ ಸಂಬಂಧ ಅವರು ಮಾಡುವಂಥ ವಿಚಾರದಿಂದ ನಾನು ಸುಮಾರು ಈಗ 15-20 ವರ್ಷದಿಂದ ನಾನು ಸಂಘಟನೆಯಲ್ಲಿ ಇದ್ದು ನೋಡಿದ್ದೀನಿ. ಯಾಕಂದರೆ ನಮ್ಗೆ ಆಗುವಂಥ ನಮ್ಮ ಜಾತಗಾರ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗುತ್ತೆ ಸರ್. ಅದ್ರ ಸಂಬಂಧ ಭಾಳ ಸಲ ನಮ್ಮ ಸಮಾಜ ಮಂದಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಅವರು ಏನು ವಿಚಾರ ಮಾಡಲಿಲ್ಲ. ಅದಕ್ಕೆ ನಾನು ಏನು ಮಾಡೀನಿ ಸರ್, SP ಸಾಹೇಬ್ ಡಿಪಾರ್ಟ್ಮೆಂಟ್ಗೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸರ್. ಮತ್ತು ಮಾನವ ಹಕ್ಕಿಗೂ ಬೆಂಗಳೂರಿಗೆ ಕಳಿಸೀನಿ ಸರ್. ಯಾಕಂದರೆ ಇದು ಈ ರೀತಿ ಆಗಬಾರ್ದು. ಏನಾಗೈತ್ರಿ ಯಾಕಂದ್ರೆ ಕಡ್ಡಿ ಕೊಟ್ಟು ಇವ್ರು ನ್ಯಾಯಕ್ಕೆ ಕರೆದಾಗ ಸರ್ 5, 10, 15 ಲಕ್ಷ ರೂಪಾಯಿ ದಂಡ ಕಟ್ತಾರೆ ಸರ್. ಮತ್ತು ಅದು ಪರಿಹಾರ ಕೊಡೋಂಗಿಲ್ಲ. ಅವ್ರಿಗೇನು ಕೊಡಲಾರ್ದ ಅವ್ರಿಗೆ ತಲಾಕ್ ಮಾಡ್ತಾರೆ ಸರ್, ಸೋಡು ಮಾಡ್ತಾರೆ, ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡ್ತಾರೆ. ಈ ರೀತಿ ಎಲ್ಲ ಭಯಂಕರ ದೊಡ್ಡ ತ್ರಾಸ ಆಗ್ತದೆ ಸರ್. ಅವರು ಒಂದು ವೇಳೆ ಒಪ್ಪಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಸಮಾಜದಿಂದ ಹೊರಗೆ ಇಡ್ತೀನಿ ಅಂತೇಳಿ ಅವ್ರಿಗೆ ಅಂಜಿಕೆ ಹಾಕ್ತಾರೆ ಸರ್. ಆ ರೀತಿಯಾಗಿ ಊರಿನಲ್ಲಿ ಜನ ಇಸಾ ಕೊಡೋದು ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮತ್ತು ಆಕ್ಸಿಡೆಂಟ್ ಆಗಿ ಸಾಯೋದು, ಈ ರೀತಿ ಭಯಂಕರ ದೊಡ್ಡ ಅನುಮತ ಆಗತ್ತವ ಸರ್. ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ತಳವಾರ್, ಸಂಘಟನಾ ಸಂಚಾಲಕ ಸಂಜಯ್ ತಳವಾರ್ಕರ್, ಮೈನಾರಿಟಿ ಸಂಚಾಲಕ ಅಮೀನ್ ಜಾತ್ಗಾರ್, ಮಹಿಳಾ ಸಂಚಾಲಕಿ ಫಾತಿಮಾ ಶೇಖ್, ವೀಣಾ ದೊಂದೆ, ಕಾನೂನು ಸಲಹೆಗಾರ ಪ್ರಶಾಂತ್ ಕಾಂಬ್ಳೆ, ಸಚಿನ್ ಪೂಜಾರಿ, ಅನಿಲ್ ಮೋಹಿತೆ, ರವಿ ಕಾಂಬ್ಳೆ, ರಾಘವೇಂದ್ರ ಶಿಂಪಿ ಮತ್ತು ಸಾಬ್ ಶೇಖ್, ಪ್ರಸಾದ್ ಶಿಂಗೆ ಇತರರು ಭಾಗಿಯಾಗಿದ್ದರು. ಸಂಜು ಪ್ಯಾಕೋಡೆ, KMM ಕನ್ನಡ ನ್ಯೂಸ್, ರಾಯಬಾಗ್.